ತಾಲೂಕಿನ ಬೈಲಮರ್ಚೇಡ್ ಗ್ರಾಮದಲ್ಲಿ ಶುಕ್ರವಾರ ಬೆಳಗ್ಗೆ ಸುಮಾರು 11 ಗಂಟೆಗೆ ಗ್ರಾಮದ ರೈತರಾದ ಬಸವರಾಜ್, ಚಂದ್ರ, ಅನಸೂಯಮ್ಮ, ಆಂಜನೇಯ, ಈಶಪ್ಪ, ಮೌನೇಶ್ ಅವರ ಮನೆ ಹತ್ತಿರ ತಮ್ಮ ಜಾನುವಾರುಗಳಿಗಾಗಿ ಬಯಲು ಪ್ರದೇಶದಲ್ಲಿ ಸಂಗ್ರಹಿಸಿದ ಭತ್ತದ ಮೇವಿನ 2 ಬಣವೆಗಳು ಹಾಗೂ ಜೋಳದ ಸಪ್ಪೆಯ ಬಣವೆ 1 ಹಾಗೂ ರೈತರು ತಮ್ಮ 20 ಎಕರೆಯಲ್ಲಿ ಬೆಳೆದು ಸಂಗ್ರಹಿಸಿದ ಹತ್ತಿಯು ಆಕಸ್ಮಿಕ ಬೆಂಕಿಯ ಅಪಘಾತದಿಂದ ಸಂಪೂರ್ಣವಾಗಿ ಸುಟ್ಟು ನಾಶವಾಗಿದ್ದು, ಅಂದಾಜು ರೈತರಿಗೆ 4 ಲಕ್ಷದವರೆಗೂ ನಷ್ಟವಾಗಿರಬಹುದಾಗಿದೆ ಎಂದು ಅಂದಾಜಿಸಲಾಗಿದೆ. ಏನು ಮಾಡೋದಿಲ್ಲ ಮಾಡ್ರಿ. ಈಗ ಮಕ್ಳಿಗೆ ಹತ್ತಕೈತಿ ಫೋನ್ ಹತ್ತವಲ್ತದ ಹತ್ತವಲ್ತ. ಅಂದಾಜು ರೈತರಿಗೆ 4 ಲಕ್ಷದವರೆಗೆ ನಷ್ಟವಾಗಿರಬಹುದು ಎಂದು ಅಂದಾಜಿಸಲಾಗಿದೆ ಎಂದು ಮಾನ್ವಿ ಅಗ್ನಿಶಾಮಕ ಠಾಣಾಧಿಕಾರಿ ರಂಗಪ್ಪ ಮಾಹಿತಿ ನೀಡಿದರು. ಅಗ್ನಿ ಅನಾಹುತವಾಗಿರುವ ಕುರಿತು ಮಾಹಿತಿ ತಿಳಿಯುತ್ತಲೇ ಮಾನ್ವಿ ಅಗ್ನಿಶಾಮಕ ಇಲಾಖೆಯ ಸಹಾಯಕ ಠಾಣಾಧಿಕಾರಿಗಳಾದ ಹಾಜಿಮಿಯಾ ಹಾಗೂ ಸಿಬ್ಬಂದಿಗಳು ಗ್ರಾಮಕ್ಕೆ ಆಗಮಿಸಿ ಬೆಂಕಿಯನ್ನು ನಂದಿಸುವ ಮೂಲಕ ಗ್ರಾಮದಲ್ಲಿ ಇನ್ನೂ ಹೆಚ್ಚಿನ ಇತರೆ ಜನವಸತಿ ಪ್ರದೇಶಗಳಿಗೆ ವ್ಯಾಪಿಸದಂತೆ ತಡೆಯುವ ಮೂಲಕ ಹೆಚ್ಚಿನ ಹಾನಿಯುಂಟಾಗುವುದನ್ನು ತಪ್ಪಿಸಿದರು. ಗ್ರಾಮಸ್ಥರು ಬಣವೆ ಹತ್ತಿರ ಕಟ್ಟಿ ಹಾಕಲಾದ ಎಮ್ಮೆಗಳನ್ನು ರಕ್ಷಿಸುವುದಕ್ಕೆ ಸಹಕಾರ ನೀಡಿದರು.